ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಪರಮೇಶ್ವರಿ ರಥ ಬಿದ್ದಿದ್ಯಾಕೆ? ಎಚ್ಚರಿಕೆ ಸಂದೇಶ ಕೊಟ್ಲ ದುರ್ಗಾ ಪರಮೇಶ್ವರಿ ದೇವಿ. ರಥ ಬಿದ್ದಿದ್ದಕ್ಕೆ ಭಕ್ತ ಮೋಹನ್ ದಾಸ್ ಸೂರತ್ಕಲ್ ಕಣ್ಣೀರು ಹಾಕಿದ್ದಾರೆ. ಏನಾದರೂ ಕೇಡು ಕಾದಿದೆಯಾ? ಕೇಡುಗಾಲ ಶುರುವಾಗುತ್ತಾ? ಅಪಶಕುನಾನ? ಈ ರೀತಿ ಸಹಜವಾಗಿ ಆತಂಕ ಇತ್ತು ಭಕ್ತಾದಿಗಳಲ್ಲಿ. ಎಚ್ಚರಿಕೆ ಸಂದೇಶನೇ ಇದು. ಹಾಗಾದ್ರೆ ಈ ಬೆಳವಣಿಗೆ ಭಕ್ತ ಕಣ್ಣೀರು ಹಾಕಿದ್ದಾರೆ ಮೋಹನ್ ದಾಸು. ಕಳೆದ ಬಾರಿ ಇದಕ್ಕಿಂತ ದೊಡ್ಡ ದುರಂತ ಸಂಭವಿಸಿತ್ತು. ಗೆದ್ದಲು ಹಿಡಿದ ಮರವನ್ನ ಯಾಕೆ ಸರಿ ಮಾಡಲಿಲ್ಲ? ಅವ್ರ ಪ್ರಶ್ನೆ ಇದು. ಗೆದ್ದಲು ಹಿಡಿದಿತ್ತಲ್ವ, ಯಾಕೆ ಅದನ್ನು ಸರಿ ಮಾಡಲಿಲ್ಲ? ದೇವಿಗೆ ಕೋಪ ಇರಬಹುದು ಅನ್ನಿಸ್ತಾ ಇದೆ ಅಂತ ಭಕ್ತ ಆತಂಕ ಹೊರ ಹಾಕಿದ್ದಾರೆ. ಗೆದ್ದಲು ಹಿಡಿದಿತ್ತು, ಅದರಲ್ಲೇ ಇವ್ರು ಮಾಡಿಬಿಟ್ರು, ರೆಡಿ ಮಾಡಿಬಿಟ್ರು ತೀರನ್ನ. ಅದನ್ನು ರೆಡಿ ಮಾಡ್ಬೋದಾಗಿತ್ತು. ಹಾಗಾಗಿ ದೇವಿ ಮುನಿಸ್ಕೊಂಡು ಈ ರೀತಿಯಾಗಿ ಎಚ್ಚರಿಕೆಯ ಸಂದೇಶವನ್ನು ಕೊಟ್ಟಿದ್ದಾಳೆ ಪರಮೇಶ್ವರಿ ದೇವಿ ಅನ್ನುವಂತಹ ಆತಂಕ ಭಕ್ತಾದಿಗಳದ್ದಾಗಿದೆ. ನೋಡ್ತಿದ್ದಂತೆ ನಿನ್ನೆ ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಿಯ ರಥ ಬೀಳುತ್ತೆ. ಆ ಸಂದರ್ಭದಲ್ಲಿ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಆಕ್ಸೆಲ್ ಕಟ್ಟಾಗಿ, ಅಂದರೆ ಆ ಒಂದು ರಥದ ಚಕ್ರ ಏನಿದೆ ಆಕ್ಸೆಲ್ ಕಟ್ಟಾಗಿ ಈ ದುರಂತ ನಡೆದಿದೆ ಅನ್ನೋದು ಕೂಡ ಸ್ಪಷ್ಟವಾಗಿತ್ತು. ಆದರೆ ಇದು ಭಕ್ತಾದಿಗಳಿಗೆ ಬೇರೆ ಬೇರೆ ರೀತಿಯ ಆತಂಕಗಳಿಗೆ ಕಾರಣ ಆಗುತ್ತಾ ಇದೆ. ದುರ್ಗಾ ಪರಮೇಶ್ವರಿಯ ಶಾಪ ಇದು. ಆ ದೇವಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಒಳಿತಾಗುತ್ತಾ ಇಲ್ವಾ? ಅಪಶಕುನದ ಒಂದು ಸಂಕೇತನ ಇದು. ಹೀಗೆ ನಾನಾ ಆಲೋಚನೆಗಳು ಅವರ ತಲೆಯಲ್ಲಿ ಓಡ್ತಾ ಇದ್ದಾವೆ. ಈಗ ಭಕ್ತರೊಬ್ಬರು ಕೂಡ ಈ ವಿಚಾರವನ್ನು ತಿಳಿದುಕೊಂಡು ಆ ಘಟನೆಯ ಬಗ್ಗೆ ಕಣ್ಣೀರನ್ನು ಹಾಕಿದ್ದಾರೆ. ಇನ್ಮೇಲಾದರೂ ಕೂಡ ವ್ಯವಸ್ಥಿತವಾಗಿ ಈ ಒಂದು ರಥೋತ್ಸವವನ್ನು ಮಾಡಬೇಕು ಅಂತ ಕೇಳಿಕೊಂಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಇತಿಹಾಸ ಪ್ರಸಿದ್ಧ ದೇವಸ್ಥಾನವಾಗಿರುವಂತಹ ಮುಲ್ಕಿಯ ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ನಿನ್ನೆ ರಥೋತ್ಸವ ನಡೆಯುವಂಥ ವೇಳೆ ರಥದ ಗೋಪುರ ಬಿದ್ದು ಒಂದು ಅವಘಡ ಸಂಭವಿಸಿದೆ. ಇದಕ್ಕೆ ನಿರ್ದಿಷ್ಟವಾದ ಕಾರಣ ಏನು? ಎಲ್ಲಿ ಎಡವಿದ್ದಾರೆ? ಯಾಕೆ ಈ ಥರ ಆಯಿತು? ಇದು ಭಕ್ತ ಸಮೂಹದಲ್ಲಿರುವಂತಹ ಒಂದು ಗೊಂದಲ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮೊಂದಿಗೆ ಭಕ್ತರೇ ಆಗಿರುವಂಥ ಮೋಹನ್ ದಾಸ್ ಸೂರತ್ಕಲ್ ಅವರಿದ್ದರೆ ಅವ್ರ ಹತ್ರ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಯಾಕೆ ಈ ಥರ ಆಯಿತು? ಇದು ಮೊದಲ ಬಾರಿನ? ಹಿಂದೆ ಏನಾದರೂ ಈ ಥರ ಆಗಿತ್ತಾ? ನಿರ್ದಿಷ್ಟವಾಗಿ ಏನಾದರೂ ಕಾರಣ ಇದೆಯಾ? ಇದಕ್ಕೆಲ್ಲ ನಿರ್ದಿಷ್ಟ ಕಾರಣ ಹೇಳಲಿಕ್ಕೆ ಆಗೋದಿಲ್ಲ. ಮೊದಲಾಗಿದೆ. ಕಳೆದ ವರ್ಷ ಹೀಗೆ ಆಯಿತು. ದೊಡ್ಡ ಒಂದು ದುರಂತ ಆಗಿದೆ ಕಳೆದ ವರ್ಷ. ರಥ ಹೋಗಿ ದೇವಸ್ಥಾನ ಹಿಂಭಾಗಕ್ಕೆ ಹೋಗುವಾಗ ರಥ ಮುಗಿಸಿಕೊಂಡಿತ್ತು. ತೊಂದರೆ ಆಯಿತು. ಏನೋ ಯುವಕರೆಲ್ಲ ಸೇರಿ ಅದನ್ನು ಆಧರಿಸಿದ್ರು. ಬರುವಂಥ ದೊಡ್ಡ ಗಂಡಾಂತರ ತಪ್ಪಿದೆ. ಈ ವರ್ಷ ಪುನಃ ಆಯ್ತು ಅಂತ ಹೇಳುವಾಗ ಅದರ ಅರ್ಥ ಏನು? ನಮ್ಮದು ನಿರ್ಲಕ್ಷ್ಯ ಅಥವಾ ಉದಾಸೀನ ಅಂತ ಹೇಳಬೇಕಲ್ಲ. ಒಂದು ತಪ್ಪಾಗಿ ಹೋಗಿದೆ. ಈ ವರ್ಷ ಆಗಬಾರ್ದು ಅಂತ ಹೇಳಿದ ದೃಷ್ಟಿಯಿಂದ ಪ್ರತಿಯೊಬ್ಬರು ಕೂಡ ತುಂಬ ಯೋಚನೆ ಮಾಡಿದ್ದಾರೆ, ಕೆಲಸ ಮಾಡಿದ್ದಾರೆ. ಇಲ್ಲ ಅಂತ ಹೇಳಿದ ಅದಕ್ಕೆಲ್ಲ ಮಿಷಿನ್ ತಂದು, ಮಳೆ ಆಯಿತು, ಸ್ವಲ್ಪ ಒಂದು ವಾರ ಮಳೆ ಆಯಿತು, ಮಿಷಿನ್ದ ನೀರಲ್ಲಿ ಇಳಿಸಿದ್ರು, ಹೊಯ್ಗೆ ಹಾಕಿದರು, ಎಲ್ಲ ಮಾಡಿದರು. ಆದರೆ ಒಂದು ಕಡೆ ಇಲ್ಲೆಲ್ಲ ಚೆನ್ನಾಗಿ ಹೋಯಿತು. ಕಳೆದ ವರ್ಷ ಸಮಸ್ಯೆ ಆದಲ್ಲಿ ಏನು ಈ ಬಹುಶಃ ನನಗೆ ಅನಿಸ್ತದೆ ಕಳೆದ ವರ್ಷ ಏನು ಸಮಸ್ಯೆ ಆಗಿದೆ ಅಲ್ಲಿಗೆ ಮಾತ್ರ ಗಮನ ಕೊಟ್ಟಿದ್ದಾರೆ ಅಂತ ಅನಿಸ್ತದೆ. ರಥದ ಮರದ ಆಕ್ಸೆಲ್ ಕಟ್ಟಾಗಿ ಇದು ಸಂಭವಿಸಿದೆ. ಆ ಮರದ ಆಕ್ಸೆಲ್ ಏನಾದರೂ ಹದಗೆಟ್ಟಿತ್ತು ಅಥವಾ ಪರಿಸ್ಥಿತಿ ಯಾವ ಥರ ಇತ್ತು? ನನಗೆ ತಿಳಿದು ಬಂದ ಪ್ರಕಾರ, ಹಿರಿಯರು ಹೇಳಿದ ಪ್ರಕಾರ, ಅದರ ಅವಧಿ ಕಳೆದಿದೆ ಅಂತ ಹೇಳುವಂಥದ್ದು. ಯಾಕಂತೇಳಿದರೆ ಮರ ಕುಂಬಾಗುವುದು ಅಂತ ಹೇಳ್ತಾರೆ. ಅದರ ಶಕ್ತಿ ಹೀನಾಗುವಂಥದ್ದು. ಅದಕ್ಕೆ ಬೇರೆ ಬೇರೆ ಕಾರಣ ಇರ್ಬೋದು. ಹಲವಾರು ವರ್ಷಗಳಿದ್ರೆ ಆ ಕುಂಬಾದ ಮರವನ್ನು ಯಾಕೆ ಕಳೆದ ವರ್ಷ ರಿಪೇರಿ ಮಾಡುವ ಗಮನಿಸಿಲ್ಲ? ಇದು ನಮ್ಮ ಪ್ರಶ್ನೆ. ಸರಿಗ ಒಂದು ಪ್ರಸಿದ್ಧವಾಗಿರುವಂಥ ದೈವಿ ಕ್ಷೇತ್ರ. ಸೊ ಟೆಕ್ನಿಕಲ್ ಆಗಿ ಒಂದಿಷ್ಟು ರೀಸನ್ಸ್ ಇದ್ರೂ ಕೂಡ ಒಂದು ಧಾರ್ಮಿಕ ಕ್ಷೇತ್ರದಲ್ಲಿ ಈ ಥರ ಆದಂಥ ಸಂದರ್ಭ ನಮ್ಮ ಮನಸ್ಸಿನಲ್ಲಿ ಒಂದು ಗೊಂದಲ. ದೇವರಿಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಅಸಮಾಧಾನ ಇದೆಯಾ? ಕ್ಷೇತ್ರದಲ್ಲಿ ಏನಾದರೂ ಸಮಸ್ಯೆ ಇದೆಯಾ? ಈ ಥರ ಎಲ್ಲ ಮೂಡುತ್ತೆ. ಇದು ಸಾಮಾನ್ಯವಾಗಿ ಮೂಡುವಂಥ ಒಂದು ಅಪಶಕುನ ಅಂತ ನಾವು ಹೇಳ್ತೀವಿ. ಸೊ ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಯಾವುದೇ ಕ್ಷೇತ್ರಗಳಲ್ಲಿ, ದೇವಾಲಯದಲ್ಲಿ ತುಳಿದಲ್ಲಿ ಮುಗುಳಿ ಅಂತ ಹೇಳ್ತೀವಿ ನಾವು. ಕಲಶ ಕಳಚುವುದು ಒಳ್ಳೆಯ ಲಕ್ಷಣ ಅಲ್ಲ. ಅದಕ್ಕೆ ಕೀರ್ತಿ ಕಳಶ ಅಂತ ಹೇಳ್ತೀವಿ ನಾವು. ಆ ಕೀರ್ತಿ ಕಳಶ ಅಂದರೆ ಮನುಷ್ಯರು ಕೆಲವಿದ್ದಾರೆ ದೊಡ್ಡ ಬೇಕು, ಅವರು ಮುಂಡಾಸು ಕಟ್ಟಿಕೊಂಡಾಗಿ ಅವರ ಮುಂಡಾಸು ತೆಗೆಯೋದು ಅಥವಾ ಮುಂಡಾಸು ಕಳಿಸಿ ಬೀಳೋದು ಅಂಥ ಲಕ್ಷಣ ಕಾಣುವುದಿಲ್ಲ. ಅದೇ ಪ್ರಕಾರವಾಗಿ ದೇವರ ಗರ್ಭಗುಡಿಯ ಮೇಲೆ ಒಂದು ಮುಗುಳು ಇರ್ತದೆ, ಕಲಶ ಇರ್ತದೆ. ಆ ಕಲಶಗಳು ಬಿದ್ದು ಹೋಗೋದು ಸರಿಯಲ್ಲ. ಅದು ಅಪಶಕುನದಲ್ಲಿ ಅಪಶಕುನ. ಗಮನಿಸ್ಬೋದು. ದೇವಿಯ ಒಂದು ಮುನಿಸಿದ್ರೆ ಈಗ ಮುಂದೆ ಇದಕ್ಕೆ ಪರಿಹಾರ ಏನು? ಯಾವ ರೀತಿ ಪರಿಹಾರವನ್ನು ಕಂಡುಕೊಳ್ಳೋದು ಅದು ಗೊತ್ತಿಲ್ಲ. ಮುನಿಸು ಉಂಟಾ? ಯಾಕಂತ ಹೇಳಿದರೆ ಆಗಲೇ ಒಂದು ಮಾತು ಹೇಳಿದೆ ನಾವು, ಬ್ರಹ್ಮಕಲಶ ಇದು ಅತ್ಯಂತ ವಿಶೇಷವಾದ ಬ್ರಹ್ಮಕಲಶ. ನಮ್ಮ ರಾಜ್ಯದಲ್ಲಿ ಅಂಥ ಬ್ರಹ್ಮಕಲಶ ಅದು ಕಡಿಮೆ, ಅಷ್ಟು ಚೆನ್ನಾಗಿ ಆಗಿದೆ. ಪುನಃ ಅಮ್ಮನಿಗೆ ಏನು ಬೇಕೋ ಗೊತ್ತಿಲ್ಲ.
ಹೇಳಲಿಕ್ಕಾಗಲ್ಲ. ಅವಳ ಮಾಯೆ ಚಿತ್ತ, ದೇವಚಿತ್ತ ನಮ್ಗೆ ಹೇಳಲಿಕ್ಕಾಗಲ್ಲ. ಅದೇನೋ ಇರ್ಬೋದು ಅವಳದ್ದು, ಅದಕ್ಕೆ ಹೀಗೆ ಮಾಡ್ತಿದ್ದಾಳೇನೋ, ಇದು ನಮ್ಮ ಬ್ರಹ್ಮರ್ಥ ಬೇರೆ ಮಾಡಿ ಅಂತ ಹೇಳ್ತಾಳೇನೋ, ಅದಿರ್ಬೋದು. ನಂಗೆ ಹೇಳಲಿಕ್ಕೆ ಬರೋದಿಲ್ಲ, ಅದು ಅವಳ ಚಿತ್ತ. ತುಂಬ ನೋವಾಗಿದೆ ಮನಸ್ಸಿಗೆ. ಬೆಳಿಗ್ಗೆ ಕಣ್ಣೀರಾಗ್ತಾ ಇದ್ದೆ ನಾನು ಕೇಳಿ. ಯಾಕಂದರೆ ಅದು ದೇವಸ್ಥಾನಕ್ಕೆ ಅಪಚಾರ ಅಲ್ಲ, ರಥಕ್ಕೆ ಅಮ್ಮನಿಗೆ ಅಪಚಾರ. 90 ಮಾಡಿ ಯಾರು ನಡ್ಕೊಳ್ತಾರೆ ಭಕ್ತರಿಗೆ, ಅವ್ರಿಗೆಲ್ಲ ಅದು ಮನಸ್ಸಿನ ನೋವು, ಅದು ದುಃಖ. ಆ ದುಃಖ ಪರಿಹಾರ ಆಗಲಿಕ್ಕೆ ಯಾವಾಗ ಅದನ್ನು ಒಂದು ಸಲ ಸರಿಯಾಗಿ ವ್ಯವಸ್ಥೆ ಆಗ್ತದೋ, ಯಾವಾಗ ದೇವಿ ಸಂತೋಷ ಪಡ್ತಾಳೋ ಅಲ್ಲಿವರೆಗೆ ನಾವು ಸಂತೋಷ ಪಡಲಿಕ್ಕೆ ಆಗೋದಿಲ್ಲ. ಖಂಡಿತವಾಗ್ಲೂ ಅಂದರೆ ಒಂದು ಪ್ರಸಿದ್ಧವಾಗಿರುವಂಥ ದೈವಿ ಕ್ಷೇತ್ರದಲ್ಲಿ ಈ ಥರ ಘಟನೆ ನಡೆದ ಸಂದರ್ಭ ಭಕ್ತರ ಮನಸ್ಸಿನಲ್ಲೂ ಒಂದು ರೀತಿಯ ಗೊಂದಲ ಬರುತ್ತೆ. ದೇವಿಗೆ ಏನಾದರೂ ಮುನಿಸಿದೆಯಾ ಅಥವಾ ಕ್ಷೇತ್ರದಲ್ಲಿ ಏನಾದರೂ ಸಂಬಂಧಪಟ್ಟ ಹಾಗೆ ಗೊಂದಲಗಳು ಇದೆಯಾ ಅನ್ನುವಂಥ ರೀತಿಯಲ್ಲಿ. ಹಾಗಾಗಿ ಇದರ ಬಗ್ಗೆ ವಿಮರ್ಶೆ ನಡೀಬೇಕು ಅನ್ನುವಂಥ ಒಂದು ಮಾತು ಕೇಳಿ ಬರ್ತಾ ಇದೆ. ಮತ್ತು ಈ ಬ್ರಹ್ಮರಥವನ್ನು ದುರಸ್ತಿ ಮಾಡುವಂಥ ಕೆಲಸ ಅಂದರೆ ಪ್ರತಿ ವರ್ಷ ರಥೋತ್ಸವ ನಡೆಯುವಂಥ ಸಂದರ್ಭದಲ್ಲೂ ಕೂಡ ಅದನ್ನು